ನಿರ್ಮಾ ಪೌಡರ್, ನಿರ್ಮಾ ವಾಷಿಂಗ್ ಪೌಡರ್ ಈ ಬ್ರ್ಯಾಂಡ್ ಬಗ್ಗೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಾವೆಲ್ಲ ಈ ಬ್ರ್ಯಾಂಡ್ ಬಗ್ಗೆ ಒಂದಲ್ಲ ಒಂದು ಕಡೆ ಕೇಳಿರ್ತೀವಿ, ನೋಡಿರ್ತೀವಿ ಅಥವಾ ಯೂಸ್ ಕೂಡ ಮಾಡಿರ್ತೀವಿ. ಸೊ ಇವತ್ತು ನಿರ್ಮಾ ವಾಷಿಂಗ್ ಪೌಡರ್ ಹೇಗೆ ಸ್ಟಾರ್ಟ್ ಆಯಿತು ಆ್ಯಂಡ್ ಇದರ ಸಕ್ಸಸ್ಗೆ ಕಾರಣ ಏನು, ಹಾಗೆ ನಂತರದ ದಿನದಲ್ಲಿ ನಿರ್ಮಾ ವಾಷಿಂಗ್ ಪೌಡರ್ ಡೌನ್ಫಾಲನ್ನು ನೋಡೋದಕ್ಕೆ ಕಾರಣ ಏನು, ಇವೆಲ್ಲ ವಿಷಯದ ಬಗ್ಗೆ ಇವತ್ತು ಮಾತಾಡೋಣ. ಹಾಯ್ ಎವ್ರಿವನ್, ನಾನು ರಿಕಿತ್. ವೆಲ್ಕಮ್ ಟು ಡಿಜಿ ಸ್ಟುಡಿಯೋ ಬ್ರ್ಯಾಂಡ್ ಕಥಾ ಎಪಿಸೋಡ್ ನಂಬರ್ 4ಗೆ. ನೈನ್ಟೀನ್ 69ನಲ್ಲಿ 24 ವರ್ಷದ ಯುವಕ ಮನೆಗೆ ಹೋಗಿ ಡಿಟರ್ಜೆಂಟ್ ಪೌಡರ್ನ ಸೇಲ್ ಮಾಡ್ತಾ ಇರ್ತಾನೆ. ಅದೇ ಯೆಲ್ಲೋ ಕಲರ್ ಡಿಟರ್ಜೆಂಟ್ ಪೌಡರ್ ಕಾಲ ಕಳೀತಾ ಇಂಡಿಯಾದ ನಂಬರ್ 1 ಡಿಟರ್ಜೆಂಟ್ ಪೌಡರ್ ಆಗಿ ಬದಲಾಗುತ್ತೆ. ಆದರೆ ಅದೇ ಡಿಟರ್ಜೆಂಟ್ ಪೌಡರ್ ಕಾಲ ಕಳೀತಾ ಯಾವಾಗ ತನ್ನ ಸೇಲ್ಸ್ ಕಮ್ಮಿ ಆಯಿತೋ ಆವಾಗ ತನ್ನ ಡೌನ್ಫಾಲ್ ಅನ್ನು ನೋಡುತ್ತೆ. ನಿರ್ಮಾ ವಾಷಿಂಗ್ ಪೌಡರ್ನ ಜರ್ನಿ ಸ್ಟಾರ್ಟ್ ಆಗಿದ್ದು 55 ವರ್ಷಗಳ ಹಿಂದೆ. ಗುಜರಾತಲ್ಲಿ ವಾಸವಾಗಿದ್ದ ಕರ್ಸನ್ ಭಾಯ್ ಪಟೇಲ್ ಒಬ್ಬ ಕೆಮಿಸ್ಟ್ ಆಗಿ ಗೌರ್ಮೆಂಟ್ ಕೆಲಸದಲ್ಲಿದ್ದರು. ಆದರೆ ಅವರಿಗೆ ಬರ್ತಾ ಇದ್ದಂಥ ಸಂಬಳ ತನ್ನ ಮನೆ ನಡೆಸೋದಕ್ಕೆ ಸಫಿಷಿಯೆಂಟ್ ಆಗಿರಲಿಲ್ಲ. ಹಾಗಾಗಿ ಸೈಡ್ ಇನ್ಕಮ್ಗೋಸ್ಕರ ಏನಾದರೂ ಬಿಸ್ನೆಸ್ ಮಾಡಬೇಕು ಅಂತ ಯೋಚನೆ ಮಾಡಿದ್ರು. BSc ಡಿಗ್ರಿ ಹಾಗೂ ಕೆಮಿಸ್ಟ್ ಆಗಿದ್ದ ಕಾರಣ ಕೆಮಿಕಲ್ಸ್ ಬಗ್ಗೆ ಇವರಿಗೆ ತುಂಬ ಒಳ್ಳೆ ನಾಲೆಡ್ಜ್ ಇತ್ತು. ಹಾಗಾಗಿ ತನ್ನ ಮನೆಯಲ್ಲೇ ಸೋಡಾ ಆ್ಯಶ್ ಮತ್ತು ಒಂದಷ್ಟು ಕೆಮಿಕಲ್ಸ್ಗಳನ್ನ ಬಳಸಿ ಎಕ್ಸ್ಪರಿಮೆಂಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೋಸ್ಟ್ ಆಫ್ ದ ಟೈಮ್ ಎಕ್ಸ್ಪರಿಮೆಂಟ್ ಫೇಲ್ ಆದ್ರೂ ಫೈನಲಿ ಒಂದು ಡಿಟರ್ಜೆಂಟ್ ಪೌಡರ್ನ ಕಂಡುಹಿಡಿತಾರೆ. ಎಕ್ಸ್ಪರಿಮೆಂಟಲ್ಲಿ ಸಕ್ಸಸ್ ಆದ ಇವರು ಕಂಡುಹಿಡಿದ ಡಿಟರ್ಜೆಂಟ್ ಪೌಡರ್ಗೆ ಒಂದು ಹೆಸರು ಕೊಡಬೇಕಾಗಿತ್ತು. ಸೊ ಹಾಗಾಗಿ ತನ್ನ 1 ವರ್ಷದ ಮಗಳಾದ ನಿರುಪಮಾಳ ಹೆಸರನ್ನ ರೆಫರೆನ್ಸ್ ಆಗಿ ತಗೊಂಡು ನಿರ್ಮಾ ಅನ್ನೋ ಹೆಸರನ್ನ ತನ್ನ ಡಿಟರ್ಜೆಂಟ್ಗೆ ಇಡ್ತಾರೆ. ಸೊ ಈ ಡಿಟರ್ಜೆಂಟ್ ಪೌಡರ್ಗಳನ್ನ ಸಿಂಪಲ್ ಆದ ಪ್ಲಾಸ್ಟಿಕಲ್ಲಿ ಪ್ಯಾಕ್ ಮಾಡಿ ಮನೆಗೆ ಸೈಕಲಲ್ಲಿ ಹೋಗಿ ಸೇಲ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದಕ್ಕೂ ಮುಂಚೆ ಮಿಡಲ್ ಕ್ಲಾಸ್ ಮತ್ತು ಲೋವರ್ ಮಿಡಲ್ ಕ್ಲಾಸ್ ಜನ ಲಾಂಡ್ರಿ ಸೋಪನ್ನು ಯೂಸ್ ಮಾಡ್ತಾ ಇದ್ರು. ಆ್ಯಂಡ್ ಈ ಲಾಂಡ್ರಿ ಸೋಪ್ ಯಾವುದೇ ಬಟ್ಟೆಗಳನ್ನ ಡೀಪ್ ಕ್ಲೀನ್ ಮಾಡೋದ್ರಲ್ಲಿ ಎಫೆಕ್ಟಿವ್ ಆಗಿರಲಿಲ್ಲ. ಅದೇ ಅಪ್ಪರ್ ಕ್ಲಾಸ್ ಜನ ಡಿಟರ್ಜೆಂಟ್ನ ಯೂಸ್ ಮಾಡ್ತಾ ಇದ್ರು. ಈ ಡಿಟರ್ಜೆಂಟ್ ಬಟ್ಟೆಗಳಲ್ಲಿ ಇದ್ದಂಥ ಕಲೆಗಳನ್ನ ಎಫೆಕ್ಟಿವ್ಲಿ ಕ್ಲೀನ್ ಮಾಡ್ತಾ ಇತ್ತು. ಡಿಟರ್ಜೆಂಟ್ ಪೌಡರ್ ಮಾರ್ಕೆಟ್ನ ಹಿಂದೂಸ್ತಾನಿ ಲಿವರ್ ಲಿಮಿಟೆಡ್ HUL ಅಕ್ವೈರ್ ಮಾಡ್ಕೊಂಡಿತ್ತು. ಇವರು ತನ್ನ ಸರ್ಫ್ ಪ್ರಾಡಕ್ಟನ್ನ 15 ರೂಪೀಸ್ ಪರ್ kg ಸೇಲ್ ಮಾಡ್ತಾ ಇದ್ರು. ಸೊ ಈ ಸರ್ಫನ್ನ ಯಾವುದೇ ಮಿಡಲ್ ಕ್ಲಾಸ್ ಅಥವಾ ಲೋವರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಅಫೋರ್ಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಕರ್ಸನ್ ಅವರು ಇದನ್ನ ಆಪರ್ಚುನಿಟಿಯಾಗಿ ತಗೊಂಡ್ರು. ಕರ್ಸನ್ ಅವರು ತಮ್ಮ ಡಿಟರ್ಜೆಂಟ್ ಪೌಡರ್ನ ಕೇವಲ 3.5 ರೂಪಾಯಿ ಪರ್ kgಗೆ ಸೇಲ್ ಮಾಡ್ತಾ ಇದ್ರು. ಅಂಡ್ ದಿಸ್ ಕಾಸ್ಟ್ ವಾಸ್ ಈಕ್ವಲ್ ಟು ಲಾಂಡ್ರಿ ಸೋಪ್. ಹಾಗಾಗಿ ನಿರ್ಮಾ ಡಿಟರ್ಜೆಂಟ್ ಪೌಡರ್ ಶಾರ್ಟ್ ಟರ್ಮ್ ಅಲ್ಲೇ ಪಾಪ್ಯುಲರ್ ಆಯ್ತು. ಯಾವಾಗ ನಿರ್ಮಾ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಬಂತೋ ಆಗ ಅಹಮದಾಬಾದಲ್ಲಿ ಒಂದು ಶೆಡ್ನ ತಗೊಂಡ್ರು. ಎಂಪ್ಲಾಯೀಸ್ನ ಹೈಯರ್ ಮಾಡ್ಕೊಂಡ್ರು ಆ್ಯಂಡ್ ಇವರ ಪ್ಯಾಕೇಜಿಂಗ್ನ ಅಪ್ಗ್ರೇಡ್ ಮಾಡ್ಕೊಂಡ್ರು ಕೂಡ. ಆ್ಯಂಡ್ ಇವರ ಪ್ಯಾಕೇಜಿಂಗಲ್ಲಿ ನಿರ್ಮಾ ಗರ್ಲ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆ್ಯಂಡ್ ಇದು ನಿರ್ಮಾ ಬ್ರ್ಯಾಂಡ್ನ ರೆಕಗ್ನಿಷನ್ ವ್ಯಾಲ್ಯೂನ ಹೆಚ್ಚು ಮಾಡ್ತು ಕೂಡ. ಬಟ್ ದೇರ್ ವಾಸ್ ಅ ಚಾಲೆಂಜ್. ಅದೇನು ಅಂದರೆ ಅಹಮದಾಬಾದಲ್ಲಿ ಸುಮಾರು 2000+ ರೀಟೇಲ್ ಶಾಪ್ಗಳಿತ್ತು. ಬಟ್ ಯಾವುದೇ ರೀಟೇಲ್ ಶಾಪ್ಗಳು ಇವರ ಪ್ರಾಡಕ್ಟನ್ನು ಸೇಲ್ ಮಾಡೋದಕ್ಕೆ ಒಪ್ಕೊತಾ ಇರಲಿಲ್ಲ. ಸೊ ಹಾಗಾಗಿ ಇವರು ಒಂದು ಸ್ಟ್ರಾಟಜಿನ ಮಾಡ್ತಾರೆ. ಅದೇನು ಅಂದರೆ ಇವರು ಒಂದಷ್ಟು ಮಹಿಳೆಯರನ್ನು ಹೈಯರ್ ಮಾಡ್ತಾರೆ. ಇವರ ಕೆಲಸ ಇದ್ದಿದ್ದು ಎಲ್ಲ ರೀಟೇಲ್ ಶಾಪ್ಸ್ಗಳಿಗೆ ಹೋಗಿ ನಿರ್ಮಾ ಡಿಟರ್ಜೆಂಟ್ ಪೌಡರ್ನ ಕೇಳೋದು. ಸೊ ಹಾಗಾಗಿ ಎಲ್ಲ ರೀಟೇಲ್ ಶಾಪ್ಸ್ ಅವ್ರಿಗೂ ನಿರ್ಮಾ ಡಿಟರ್ಜೆಂಟ್ ಪೌಡರ್ಗೆ ಡಿಮ್ಯಾಂಡ್ ಇದೆ ಅಂತ ಅನ್ನಿಸ್ತು. ಸೊ ಅದಕ್ಕೆ ರೀಟೇಲರ್ಸು ಕರ್ಸನ್ ಅವ್ರನ್ನ ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿ ನಿರ್ಮಾ ಡಿಟರ್ಜೆಂಟ್ ಪೌಡರ್ಗೆ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನೋಡ್ತಾ ಅಹಮದಾಬಾದ್ ಮತ್ತು ಅಕ್ಕಪಕ್ಕದ ಊರಲ್ಲಿ ನಿರ್ಮಾ ವಾಷಿಂಗ್ ಪೌಡರ್ ತುಂಬಾ ಪಾಪ್ಯುಲರ್ ಆಗ್ತಾ ಹೋಯಿತು. ಸೇಲ್ಸ್ ಕೂಡ ಜಾಸ್ತಿ ಆಯಿತು. ಆ್ಯಂಡ್ ಈ ಎಲ್ಲ ಊರುಗಳಲ್ಲಿ ನಿರ್ಮಾ ನಂಬರ್ 1 ಪ್ರಾಡಕ್ಟ್ ಆಗಿ ಬದಲಾಯಿತು. ಸೊ ಪೂರ್ತಿ ಗುಜರಾತಲ್ಲಿ ತನ್ನ ಪ್ರಾಡಕ್ಟನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಇದೇ ಕರೆಕ್ಟ್ ಆದ ಸಮಯ ಅಂತ ಹೇಳಿ ಕರ್ಸನ್ ಅವ್ರಿಗೆ ಅನ್ನಿಸ್ತು. ಸೊ ಕರ್ಸನ್ ಅವ್ರಿಗೆ ಗೊತ್ತಿತ್ತು ಪೂರ್ತಿ ಗುಜರಾತ್ ಅಥವಾ ಇಂಡಿಯಾದಲ್ಲಿ 15 ರೂಪಾಯಿ ಪರ್ kgಗೆ ಸಿಗುವಂತಹ ಸರ್ಫನ್ನು ಬೀಟ್ ಮಾಡೋದಕ್ಕೆ 3.5 ರೂಪಾಯಿಗೆ ಸಿಗುವಂತಹ ನಿರ್ಮಾ ಪ್ರಾಡಕ್ಟ್ಗೆ ಕಷ್ಟ ಆಗಲ್ಲ ಅಂತ. ಹಾಗಾಗಿ ಕರ್ಸನ್ ಅವರು ನಿರ್ಮಾ ವಾಷಿಂಗ್ ಪೌಡರ್ನ ಕಾಸ್ಟ್ ಜಾಸ್ತಿ ಮಾಡಲೇ ಇಲ್ಲ. ಆ್ಯಂಡ್ ಇದರ ಫಾರ್ಮುಲಾನು ಕೂಡ ಚೇಂಜ್ ಮಾಡಿಲ್ಲ. ನಿರ್ಮಾ ವಾಷಿಂಗ್ ಪೌಡರಲ್ಲಿ 60% ಸೋಡಾ ಆ್ಯಶನ್ನ ಬಳಸಲಾಗ್ತಾ ಇತ್ತು. ಆ್ಯಂಡ್ ಈ ಸೋಡಾ ಆ್ಯಶ್ ಗುಜರಾತಲ್ಲಿ ತುಂಬ ಕಮ್ಮಿ ರೇಟಿಗೆ ಸಿಗ್ತಾ ಇತ್ತು. ಆ್ಯಂಡ್ ಈ ಡಿಟರ್ಜೆಂಟಲ್ಲಿ 50% ಆಫ್ ಆಕ್ಟಿವ್ ಡಿಟರ್ಜೆಂಟ್ನ ಯೂಸ್ ಮಾಡ್ತಾ ಇದ್ರು. ಬಟ್ ಈ ಡಿಟರ್ಜೆಂಟಲ್ಲಿ ಇವರು ಯಾವುದೇ ವೈಟ್ನರ್ ಅಥವಾ ಪರ್ಫ್ಯೂಮ್ನ ಯೂಸ್ ಮಾಡ್ತಾ ಇರಲಿಲ್ಲ. ಇವರು ಈ ಪ್ರಾಡಕ್ಟನ್ನು ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಯಾವುದೇ ದೊಡ್ಡ ಫ್ಯಾಕ್ಟ್ರೀಸ್ ತಗೊಂಡಿಲ್ಲ. ಬದಲಾಗಿ ಚಿಕ್ಕ ಶೆಡ್ಗಳನ್ನ ತಗೊಂಡ್ರು. ಬೇರೆ ಫ್ಯಾಕ್ಟ್ರೀಸ್ಗಳಲ್ಲಿ ದೊಡ್ಡ ಮಿಷನರೀಸ್, ಎಲೆಕ್ಟ್ರಿಸಿಟಿನ ಯೂಸ್ ಮಾಡಿದ್ರೆ ಇವರು ಎಲ್ಲ ಕೆಲಸನೂ ಕೂಡ ಮ್ಯಾನ್ಯುವಲ್ ಆಗಿ ಮಾಡ್ತಾ ಇದ್ರು. ಆ್ಯಂಡ್ ಇವರು ಕಸ್ಟಮರ್ಸ್ನ ಡೈರೆಕ್ಟಾಗಿ ರೀಚ್ ಆಗ್ತಾ ಇದ್ದಿದ್ದರಿಂದ ಇವರು ಕಾಸ್ಟನ್ನ ಜಾಸ್ತಿ ಮಾಡದೇ ಇರೋದಕ್ಕೆ ಹೆಲ್ಪ್ ಆಯಿತು. ನೋಡ್ತಾ ನಿರ್ಮಾ ಪ್ರಾಡಕ್ಟ್ ಪೂರ್ತಿ ಗುಜರಾತನ್ನು ಅಕ್ವೈರ್ ಮಾಡ್ಕೊಂಡಿತ್ತು.
ಆ್ಯಂಡ್ ಇವರ ಸಕ್ಸಸ್ಗೆ ರೀಸನ್ ಏನು ಅಂತಂದರೆ ಮಾರ್ಕೆಟ್ ಅಂಡರ್ಸ್ಟ್ಯಾಂಡಿಂಗ್, ಪ್ರಾಜೆಕ್ಟ್ ಪ್ರೈಸಿಂಗ್, ಡಿಸ್ಟ್ರಿಬ್ಯೂಷನ್, ಇನೋವೇಷನ್ ಇವೆಲ್ಲದರ ರೋಲ್ ತುಂಬಾ ಇದೆ. ಗುಜರಾತಿನ ನಂತರ ಪೂರ್ತಿ ಇಂಡಿಯಾದಲ್ಲಿ ತನ್ನ ಪ್ರಾಡಕ್ಟನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಯೋಚನೆ ಮಾಡಿದ್ರು. ಆ್ಯಂಡ್ ಇವರು ತನ್ನ ಮೊದಲ ಆ್ಯಡ್ ಕ್ಯಾಂಪೇನ್ನ ಕೂಡ ರನ್ ಮಾಡಿದ್ರು. 1975ನಲ್ಲಿ ಆಲ್ ಇಂಡಿಯಾ ರೇಡಿಯೋನಲ್ಲಿ ತಮ್ಮ ಮೊದಲ ರೇಡಿಯೋ ಜಿಂಗಲ್ನ ಪಬ್ಲಿಷ್ ಮಾಡಿದ್ರು. ಆ್ಯಂಡ್ ಈ ರೇಡಿಯೋ ಜಿಂಗಲ್ನಲ್ಲಿ ಇವರ ಟ್ಯಾಗ್ಲೈನ್ ಇದ್ದಿದ್ದು ಸಬ್ಕಿ ಪಸಂದ್ ನಿರ್ಮಾ. ಇದರ ಅರ್ಥ ಎಲ್ಲರಿಗೂ ಇಷ್ಟ ಆಗಿರೋ ನಿರ್ಮಾ. ಥೋಡಾ ಸಾ ಪೌಡರ್ और झाग ढेर सारा ಅಂದ್ರೆ ಈ ಡಿಟರ್ಜೆಂಟ್ ಅಲ್ಲಿ ಪೌಡರ್ ಕಮ್ಮಿ, ಫೋಮ್ ಜಾಸ್ತಿ ಅಂತ ಹೇಳಿದ್ರು. ಅಂಡ್ ಅದೇ ರೇಡಿಯೋ ಜಿಂಗಲ್ ಅಲ್ಲಿ ಕಮ್ ಕೀಮತ್ ಮೇ ಅಧಿಕ್ ಸಫೇದಿ ಅಂತ ಹೇಳಿದ್ರು. ಅಂದ್ರೆ ಕಮ್ಮಿ ಕಾಸ್ಟ್ ಅಲ್ಲಿ ಅಧಿಕ ಬಟ್ಟೆಗಳನ್ನ ಕ್ಲೀನ್ ಮಾಡುತ್ತೆ ಅನ್ನೋ ಪ್ರಾಮಿಸ್ ಮಾಡಿದ್ರು. ಅಂಡ್ ಈ ಪ್ರಾಮಿಸ್ ಕಸ್ಟಮರ್ ನ ಅಟ್ರಾಕ್ಟ್ ಮಾಡೋದಕ್ಕೆ ಹೆಲ್ಪ್ ಆಯ್ತು. ಅಂಡ್ ಇದರಲ್ಲಿದ್ದಂಥ ಟ್ಯೂನ್ ಅಂಡ್ ಲಿರಿಕ್ಸ್ ಜನರಿಗೆ ಇಷ್ಟ ಆಯ್ತು ಕೂಡ. ಅಂಡ್ 1982ನಲ್ಲಿ ನಿರ್ಮಾ ತನ್ನ ಮೊದಲ ಟಿವಿ ಕಮರ್ಷಿಯಲ್ ಆಡ್ ನ ಕೂಡ ಲಾಂಚ್ ಮಾಡ್ತು. ಅಂಡ್ ಈ ಕಮರ್ಷಿಯಲ್ ಆಡ್ ನಲ್ಲಿ ನಿರ್ಮಾ ತನ್ನ ಐಕಾನಿಕ್ ಗರ್ಲ್ ಮ್ಯಾಸ್ಕಾಟ್ ನ ಇಂಟ್ರೊಡ್ಯೂಸ್ ಮಾಡ್ತು ಕೂಡ. ಅಂಡ್ ಈ ಆಡ್ ಕೂಡ ಸಕ್ಸಸ್ ಆಯ್ತು. ಹಾಗಾಗಿ 1985 ಅಷ್ಟರಲ್ಲಿ 12% ಇದ್ದಂತಹ ನಿರ್ಮಾ ಶೇರ್ಸ್ 40%ವರೆಗೂ ಇನ್ಕ್ರೀಸ್ ಆಯಿತು. ಆ್ಯಂಡ್ ನಿರ್ಮಾ ಇಂಡಿಯಾಸ್ ಬಿಗ್ಗೆಸ್ಟ್ ಡಿಟರ್ಜೆಂಟ್ ಬ್ರ್ಯಾಂಡ್ ಆಗಿ ಬದಲಾಯಿತು. ಯಾವ ಡಿಟರ್ಜೆಂಟ್ನ ಕರ್ಸನ್ ಅವರು ಸೈಡ್ ಇನ್ಕಮ್ಗೋಸ್ಕರ ಸ್ಟಾರ್ಟ್ ಮಾಡಿದ್ರು, ಅದೇ ಡಿಟರ್ಜೆಂಟ್ ಕರ್ಸನ್ ಅವ್ರನ್ನ ಡಿಟರ್ಜೆಂಟ್ ಕಿಂಗ್ ಅಂತ ಹೇಳಿ ರೆಕಗ್ನೈಸ್ ಮಾಡೋ ಹಾಗೆ ಮಾಡ್ತು. ಬಟ್ ಅನ್ಫಾರ್ಚುನೇಟ್ಲಿ ಈ ಸಕ್ಸಸ್ ನಿರ್ಮಾಗೆ ಜಾಸ್ತಿ ದಿನ ಇರಲಿಲ್ಲ. ಬಿಕಾಸ್ ಇಂಡಿಯಾದ ಡಿಟರ್ಜೆಂಟ್ ಮಾರ್ಕೆಟ್ನ ಪೂರಾ ಗೇಮ್ ಚೇಂಜ್ ಮಾಡೋದಕ್ಕೆ ಸರ್ಫ್ ತನ್ನ ಪ್ಲಾನ್ ಜೊತೆ ರೆಡಿಯಾಗಿತ್ತು. ಬಿಗಿನಿಂಗ್ ಡೇಸ್ ಅಲ್ಲಿ ನಿರ್ಮಾ ಮಿಡಿಲ್ ಕ್ಲಾಸ್ ಹಾಗೂ ಲೋವರ್ ಮಿಡಿಲ್ ಕ್ಲಾಸ್ ಫ್ಯಾಮಿಲಿನ ಕ್ಯಾಪ್ಚರ್ ಮಾಡಿತ್ತು. ಆ್ಯಂಡ್ ಹೋಗ್ತಾ ಹೋಗ್ತಾ ಇವೆಂಚುಲಿ ನಿರ್ಮಾ ಡಿಟರ್ಜೆಂಟ್ ಪೌಡರ್ನ ಅಪ್ಪರ್ ಕ್ಲಾಸ್ ಫ್ಯಾಮಿಲಿಯವರು ಕೂಡ ಬೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರು. ಅಂಡ್ 1986 ಅಲ್ಲಿ ನಿರ್ಮಾ ತನ್ನ ಡಿಟರ್ಜೆಂಟ್ ಬಾರನ್ನ ಲಾಂಚ್ ಮಾಡಿ HUL ನ ರಿನ್ ಬಾರ್ಗೆ ಡೈರೆಕ್ಟ್ ಆಗಿ ಚಾಲೆಂಜ್ ಮಾಡಿತು. ಸೊ ಆಗ ರಿನ್ ಬಾರನ್ನ ಯೂಸ್ ಮಾಡ್ತಾ ಇದ್ದಂತಹ ಕಸ್ಟಮರ್ಸ್ ನಿರ್ಮಾ ಬಾರ್ಗೆ ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆದ್ರು. ಆಗ HUL ತನ್ನ ಮಾರ್ಕೆಟಿಂಗ್ ಸ್ಟ್ರಾಟಜಿ ಮಾಡ್ಯೂಲ್ನ ಚೇಂಜ್ ಮಾಡಬೇಕಾಗಿತ್ತು. HLL ನಿರ್ಮಾ ಮಾರ್ಕೆಟಿಂಗ್ ಸ್ಟ್ರಾಟಜಿನ ಕಂಪ್ಲೀಟ್ ಆಗಿ ಸ್ಟಡಿ ಮಾಡಿ ತನ್ನ ಹೊಸ ಸ್ಟ್ರಾಟಜಿ ಮಾಡ್ಯೂಲ್ನ ಡೆವಲಪ್ ಮಾಡ್ಕೊಂತು. ಆಗ HUL ಅಂದ್ಕೊಂಡಿದ್ದು ನಮ್ಮ ಸರ್ಫ್ ನಿರ್ಮಾಗೆ ಟಕ್ಕರ್ ಕೊಡಬೇಕು ಅಂದರೆ ನಿರ್ಮಾ ಥರನೇ ನಾವು ಕೂಡ ಸರ್ಫನ್ನ ಲೋ ಕಾಸ್ಟಲ್ಲಿ ಸೇಲ್ ಮಾಡಬೇಕು. ಬಟ್ ದೆರ್ ವಾಸ್ ಅ ಕ್ಯಾಚ್. ಸರ್ಫನ್ನ ಇವರು ಲೋ ಕಾಸ್ಟಲ್ಲಿ ಸೇಲ್ ಮಾಡಿದ್ರೆ ಇವ್ರಿಗೆ ಲಾಸ್ ಆಗುತ್ತೆ ಆ್ಯಂಡ್ ಸರ್ಫ್ಗೆ ಇದ್ದಂಥ ಪ್ರೀಮಿಯಂ ಕ್ವಾಲಿಟಿ ಇಮೇಜ್ ಕೂಡ ಡೌನ್ ಆಗುತ್ತೆ. ಬಟ್ ಫೈನಲಿ HLL ತನ್ನ ಲೋ ಕಾಸ್ಟ್ ಡಿಟರ್ಜೆಂಟ್ನ ಲಾಂಚ್ ಮಾಡೋದಕ್ಕೆ ಡಿಸೈಡ್ ಮಾಡಿದ್ರು. ಬಟ್ HLL ತನ್ನ ಲೋ ಕಾಸ್ಟ್ ಡಿಟರ್ಜೆಂಟ್ನ ಲಾಂಚ್ ಮಾಡೋದಕ್ಕೂ ಮುನ್ನ ನಿರ್ಮಾಗೆ ಇದ್ದಂಥ ವೀಕ್ನೆಸ್ನ ತಿಳ್ಕೊಬೇಕಾಗಿತ್ತು. ಸೊ ಹಾಗಾಗಿ HUL ತನ್ನ ಒಂದು ಸರ್ವೆಯನ್ನು ಮಾಡ್ತಾರೆ. ಆ ಸರ್ವೆಯಲ್ಲಿ ನಿರ್ಮಾ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡುವಂಥ ಮಹಿಳೆಯರು ಹೇಳಿದ್ದು ನಿರ್ಮಾ ಡಿಟರ್ಜೆಂಟ್ ಪೌಡರಿಂದ ವಾಶ್ ಮಾಡಿರೋ ಬಟ್ಟೆಗಳು ಇಂಡಸ್ಟ್ರಿಯಲ್ ಸ್ಮೆಲ್ ಬರುತ್ತೆ ಅಂತ. ಆ್ಯಂಡ್ ಈ ಡಿಟರ್ಜೆಂಟ್ ಪೌಡರ್ ನೀರಲ್ಲಿ ಡಿಸಾಲ್ವ್ ಆಗದಿರೋ ಕಾರಣ ಬಟ್ಟೆಗಳು ಸಾಫ್ಟ್ ಫೀಲ್ ಆಗ್ತಾ ಇರಲಿಲ್ಲ, ಕೈ ಇರಿಟೇಷನ್ ಫೀಲ್ ಆಗ್ತಾ ಇತ್ತು. ಆ್ಯಂಡ್ HL ನಿರ್ಮಾ ಯೂಸ್ ಮಾಡುವಂಥ ಮಹಿಳೆಯರು ಕೊಟ್ಟಂಥ ಈ ಎಲ್ಲ ಫೀಡ್ಬ್ಯಾಕ್ಗಳನ್ನ ನೋಟ್ ಮಾಡಿಕೊಂಡು ದೇ ಸ್ಟಾರ್ಟೆಡ್ ಟು ವರ್ಕ್ ಆನ್ ಇಟ್. ಆ್ಯಂಡ್ HUL ತನ್ನ ಸರ್ಫ್ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತು. ಇವರು ಈ ಡಿಟರ್ಜೆಂಟ್ನ ಸಾಫ್ಟ್ ಫೀಲ್ ಆಗೋ ಥರ ಮಾಡಿದ್ರು. ಆ್ಯಂಡ್ ಇದೇ ಡಿಟರ್ಜೆಂಟ್ಗೆ ಫ್ರೇಗ್ರೆನ್ಸ್ನ ಕೂಡ ಆ್ಯಡ್ ಮಾಡಿದ್ರು. ಆ್ಯಂಡ್ ಈ ಡಿಟರ್ಜೆಂಟ್ ನೀರಲ್ಲಿ ಬೇಗನೆ ಡಿಸಾಲ್ವ್ ಆಗೋ ಥರ ಮಾಡಿದ್ರು. HL ಇಷ್ಟೆಲ್ಲ ಮಾಡಿನೂ ಇದರ ಕಾಸ್ಟ್ ಜಾಸ್ತಿ ಆಗದೆ ಇರೋ ಥರ ನೋಡ್ಕೊಂತು. ಈ ಡಿಟರ್ಜೆಂಟ್ಗೆ ಸಾಲ್ಟ್ ಅಂದರೆ ಉಪ್ಪು ತುಂಬ ಇಂಪಾರ್ಟೆಂಟ್ ರಾ ಮೆಟೀರಿಯಲ್ ಆಗಿತ್ತು. ಸೊ ಅದಕ್ಕೋಸ್ಕರ ಇವರು ಗುಜರಾತಿನ ಸಾಲ್ಟ್ ಮೈನಿಂಗ್ ಪಕ್ಕದಲ್ಲೇ ತಮ್ಮ ಫ್ಯಾಕ್ಟ್ರಿನ ಎಸ್ಟಾಬ್ಲಿಷ್ ಮಾಡಿಕೊಂಡ್ರು. ಸೊ HUL ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ತಮ್ಮ R&Dಗೆ ತುಂಬಾ ಇನ್ವೆಸ್ಟ್ ಮಾಡಿದ್ರು. ಆ್ಯಂಡ್ ಫೈನಲಿ ದೇ ಲಾಂಚ್ಡ್ ವೀಲ್ ಡಿಟರ್ಜೆಂಟ್ ಪೌಡರ್. ಆ್ಯಂಡ್ HUL ನಿರ್ಮಾನ ಡೈರೆಕ್ಟ್ ಆಗಿ ಟಾರ್ಗೆಟ್ ಮಾಡಿ ಆ್ಯಡ್ ಕ್ಯಾಂಪೇನ್ನ ಕೂಡ ರನ್ ಮಾಡ್ತಾರೆ. ಆ್ಯಂಡ್ ಆ ಆ್ಯಡಲ್ಲಿ ಇವರು ಹೇಳಿದ್ದು दूर हो जा मेरी नजरों से, मैंने मांगी थी सफाई और तूने दी हाथों की जलन। दूर करे परेशानी, व्हील 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 व्हील, ज्यादा शक्ति फिर भी हाथ न जले, बेदाग सफाई मिले. ಅಂದರೆ ನಾನು ಕೇಳಿದ್ದು ನನ್ನ ಬಟ್ಟೆ ಕ್ಲೀನ್ ಆಗಬೇಕು ಅಂತ, ಆದರೆ ನೀನು ನನ್ನ ಕೈ ಸುಡೋ ಹಾಗೆ ಮಾಡಿದ್ಯಾ ಅಂತ ನಿರ್ಮಾಗೆ ಡೈರೆಕ್ಟಾಗಿ ಟಾರ್ಗೆಟ್ ಮಾಡಿದ್ರು. ಆ್ಯಂಡ್ ಈ ಮೆಸೇಜ್ ಜನರಿಗೆ ತುಂಬ ರಿಲೇಟ್ ಆಯಿತು ಕೂಡ. ಹಾಗಾಗಿ ಜನರು ನಿರ್ಮಾಯಿಂದ ವೀಲ್ ಡಿಟರ್ಜೆಂಟ್ ಪೌಡರ್ಗೆ ಶಿಫ್ಟ್ ಆಗಕ್ಕೆ ಸ್ಟಾರ್ಟ್ ಆದರು. ನೋಡ್ತಾನೆ 1990 ಅಷ್ಟರಲ್ಲಿ ವೀಲ್ ಡಿಟರ್ಜೆಂಟ್ ಪೌಡರ್ ಇಂಡಿಯಾಸ್ ಬಿಗ್ಗೆಸ್ಟ್ ಡಿಟರ್ಜೆಂಟ್ ಬ್ರ್ಯಾಂಡ್ ಆಗಿ ಬದಲಾಯಿತು. ಆ್ಯಂಡ್ ಅದ್ರ ಜೊತೆಗೇನೆ HUL ತನ್ನ ಸರ್ಫ್ ಡಿಟರ್ಜೆಂಟ್ ಪೌಡರ್ಗೆ ಆ್ಯಡ್ ಕ್ಯಾಂಪೇನ್ನ ಕೂಡ ರನ್ ಮಾಡಿತು. ಆ್ಯಂಡ್ HUL ಈ ಸರ್ಫ್ ಆ್ಯಡಲ್ಲಿ ಕೂಡ ನಿರ್ಮಾಗೆ ಡೈರೆಕ್ಟ್ ಟಾರ್ಗೆಟ್ ಮಾಡಿತ್ತು. ಆ್ಯಂಡ್ ಈ ಆ್ಯಡಲ್ಲಿ ಇವರು ಡೈರೆಕ್ಟಾಗಿ ನಿರ್ಮಾಗೆ ಟಾರ್ಗೆಟ್ ಮಾಡಿ ಹೇಳಿದ್ದು, देखिए भाई साहब, सस्ती चीज खरीदने में और अच्छी चीज खरीदने में फर्क होता है. ಅಂದರೆ ಇದರ ಅರ್ಥ ಕಮ್ಮಿ ದುಡ್ಡಿರೋ ಪ್ರಾಡಕ್ಟ್ಗೂ ಒಳ್ಳೆ ಪ್ರಾಡಕ್ಟ್ಗೂ ತುಂಬ ವ್ಯತ್ಯಾಸ ಇದೆ ಅಂತ. HUL ನಿರ್ಮಾನ ಇಂಡೈರೆಕ್ಟ್ಲಿ ಟಾರ್ಗೆಟ್ ಮಾಡಿ ನಿರ್ಮಾನ ಯೆಲ್ಲೋ ಪೌಡರ್ ಹಾಗೂ ಸರ್ಫ್ನ ಪೌಡರ್ನು ಕಂಪೇರ್ ಮಾಡಿದ್ರು. ಆ್ಯಂಡ್ ಇವರು ಹೇಳಿದ್ದು ಸರ್ಫ್ನ ಅರ್ಧ ಕಿಲೋ ಕ್ವಾಂಟಿಟಿ
ಬೇರೆ ಡಿಟರ್ಜೆಂಟ್ನ 1 ಕಿಲೋ ಕ್ವಾಂಟಿಟಿಗೆ ಸಮ ಅಂತ. ಆ್ಯಂಡ್ ಇದು HL ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಯಿತು. ಆ್ಯಂಡ್ HL ಮಾರ್ಕೆಟ್ ಶೇರ್ 11% 24%ಗೆ ಏರ್ತು. ಬಟ್ ಅದೇ ನಿರ್ಮಾ ಮಾರ್ಕೆಟ್ ಶೇರ್ 60% 50%ಗೆ ಇಳಿತು. ದಿಸ್ ವಾಸ್ ಜಸ್ಟ್ ಅ ಬಿಗಿನಿಂಗ್ ಫಾರ್ ದ ಡೌನ್ಫಾಲ್ ಆಫ್ ನಿರ್ಮಾ. ಯಾಕಂದರೆ ಅದೇ ಸಮಯದಲ್ಲಿ UP ಅಂದರೆ ಉತ್ತರ ಪ್ರದೇಶದಲ್ಲಿ ಗಡಿ ಡಿಟರ್ಜೆಂಟ್ ಪೌಡರ್ ಲಾಂಚ್ ಆಗೋದಕ್ಕೆ ರೆಡಿಯಾಗಿತ್ತು. ಆಗ ಡಿಟರ್ಜೆಂಟ್ ಪೌಡರ್ಗೆ ಇದ್ದಂತಹ ಪಾಪ್ಯುಲಾರಿಟಿಯನ್ನು ನೋಡಿ ಉತ್ತರ ಪ್ರದೇಶದ ಇಬ್ಬರು ಅಣ್ಣ ತಮ್ಮಂದಿರಾಗಿದ್ದಂತಹ ಮುರಳೀಧರ್ ಮತ್ತು ಬಿಮಲ್ ಕುಮಾರ್ ಇಬ್ಬರು ಸೇರಿ ಗಡಿ ಡಿಟರ್ಜೆಂಟ್ ಪೌಡರ್ನ ಲಾಂಚ್ ಮಾಡ್ತಾರೆ. ಆ್ಯಂಡ್ ಇವರು ರೀಟೇಲರ್ಸ್ಗೆ ಹೆಚ್ಚಿನ ಕಮಿಷನ್ ಕೊಡ್ತಾ ಇದ್ದಿದ್ದರಿಂದ ರೀಟೇಲರ್ಸ್ ಕಸ್ಟಮರ್ಸ್ಗೆ ಗಡಿ ಡಿಟರ್ಜೆಂಟ್ ಪೌಡರ್ನ ರೆಕಮೆಂಡ್ ಮಾಡ್ತಾ ಇದ್ರು. ಆ್ಯಂಡ್ ಇವರ ಮೊದಲ ಟೆಲಿವಿಷನ್ ಕಮರ್ಷಿಯಲ್ ಆ್ಯಡ್ನಲ್ಲಿ ಪೆಹಲೆ ಇಸ್ತೆಮಾಲ್ ಕರೋ ಫಿರ್ ವಿಶ್ವಾಸ್ ಕರೋ ಅನ್ನೋ ಟ್ಯಾಗ್ ಲೈನ್ ಜನರಿಗೆ ತುಂಬಾ ಇಷ್ಟ ಆಯಿತು. ಡಿಟರ್ಜೆಂಟ್ ಪೌಡರ್ और केक ಗಡಿ ಡಿಟರ್ಜೆಂಟ್ ಬಂದ ಮೇಲೆ 1990s ಅಷ್ಟರಲ್ಲಿ ನಿರ್ಮಾ ಹಾಗೂ ಇನ್ನಿತರ ಬ್ರ್ಯಾಂಡ್ಗಳು ತಮ್ಮ ಬ್ರ್ಯಾಂಡ್ ವ್ಯಾಲ್ಯೂವನ್ನು ಕಳೆದುಕೊಳ್ತಾ ಹೋಯಿತು. ಇಲ್ಲಿ ನಿರ್ಮಾ ವಿಷಯವನ್ನು ತಗೊಳ್ಳೋದಾದರೆ ನಿರ್ಮಾ ತನ್ನ ಡೌನ್ಫಾಲನ್ನು ಗಮನದಲ್ಲಿಟ್ಕೊಂಡು ಮಾರ್ಕೆಟಲ್ಲಿ ಸರ್ವೆಯನ್ನು ಮಾಡಿದ್ರು. ಆ್ಯಂಡ್ ಅಲ್ಲಿ ಗೊತ್ತಾದಂಥ ವಿಷಯ ಏನು ಅಂದರೆ ಜನ ನಿರ್ಮಾ ಪ್ರಾಡಕ್ಟನ್ನು ಯೂಸ್ ಮಾಡೋದಕ್ಕೆ ಮುಜುಗರ ಪಡ್ತಾ ಇದ್ರು ಅನ್ನೋದು. ಆ್ಯಂಡ್ ನಿರ್ಮಾ ಡಿಟರ್ಜೆಂಟ್ ಪೌಡರ್ನ ಯೂಸ್ ಮಾಡಿದ್ರೆ ಬಟ್ಟೆಗಳು ಲಾಂಗ್ ಟರ್ಮಲ್ಲಿ ಬಾಳಿಕೆ ಬರ್ತಾ ಇರಲಿಲ್ಲ ಆ್ಯಂಡ್ ಕೈಗಳು ಇರಿಟೇಷನ್ ಫೀಲ್ ಆಗ್ತಾ ಇತ್ತು ಅನ್ನೋದನ್ನು ತಿಳ್ಕೊಂಡ್ರು. ಈ ವಿಷಯ ಗೊತ್ತಾದಂತಹ ನಿರ್ಮಾ ಡೌನ್ ಆದ ತನ್ನ ಇಮೇಜನ್ನು ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ತನ್ನ ಬ್ರ್ಯಾಂಡ್ ಅಥವಾ ಪ್ಯಾಕೇಜಿಂಗ್ನ ಇಂಪ್ರೂವ್ ಮಾಡ್ಕೊಬೇಕಾಗಿತ್ತು. ಆ್ಯಂಡ್ ಇವರು ಹೊಸ ಥರದ ಆ್ಯಡ್ ಕ್ಯಾಂಪೇನ್ಸ್ನ ರನ್ ಮಾಡಿ ತನ್ನ ಕಾಂಪಿಟೇಟರ್ಸ್ಗೆ ಕೌಂಟರ್ ಸ್ಟ್ರೈಕ್ ಮಾಡಬೇಕಾಗಿತ್ತು ಮತ್ತು ತನ್ನ ಡಿಟರ್ಜೆಂಟ್ ಪ್ರಾಡಕ್ಟ್ನ ಕ್ವಾಲಿಟಿಯನ್ನು ಇಂಪ್ರೂವ್ ಮಾಡ್ಕೊಬೇಕಾಗಿತ್ತು. ಬಟ್ ಇವರು ಇದನ್ನು ಮಾಡಿಲ್ಲ. ಬದಲಾಗಿ ಸರ್ಫ್ನ ಟಾರ್ಗೆಟ್ ಮಾಡಿ ತನ್ನ ಪ್ರೀಮಿಯಂ ಡಿಟರ್ಜೆಂಟ್ ಪೌಡರ್ನ ಲಾಂಚ್ ಮಾಡ್ತು ಮತ್ತು ಪ್ರೀಮಿಯಂ ಡಿಟರ್ಜೆಂಟ್ ಮಾರ್ಕೆಟ್ಗೆ ಎಂಟ್ರಿ ಆಯಿತು. ಬಟ್ ಇದರಿಂದ ನಿರ್ಮಾಗೆ ತುಂಬ ದೊಡ್ಡ ಹೊಡೆತ ಬಿತ್ತು. ಇವರು 1990s ನಿರ್ಮಾ ಬ್ಲೂ ಅನ್ನುವಂತಹ ಪ್ರೀಮಿಯಂ ಡಿಟರ್ಜೆಂಟ್ ಪೌಡರ್ನ ಲಾಂಚ್ ಮಾಡಿತು. ಬಟ್ ಆಗಾಗಲೇ ಪ್ರೀಮಿಯಂ ಡಿಟರ್ಜೆಂಟ್ ಮಾರ್ಕೆಟಲ್ಲಿ ಸರ್ಫ್ ಆಗಿರ್ಬೋದು ಮತ್ತು ಏರಿಯಲ್ ಆಗಿರ್ಬೋದು ಈ ಥರದ ಅನೇಕ ಬ್ರ್ಯಾಂಡ್ಗಳು ತಮ್ಮ ರೆಕಗ್ನಿಷನ್ನ ತಗೊಂಡಿತ್ತು. ಇವುಗಳ ಮಧ್ಯೆ ನಿರ್ಮಾ ಬ್ಲೂ ಜನರಿಗೆ ಬೆಟರ್ ಅಂತ ಅನಿಸ್ಲೇ ಇಲ್ಲ. HLL ತನ್ನ ಪ್ರೀಮಿಯಂ ಡಿಟರ್ಜೆಂಟ್ ಪೌಡರ್ಗೆ ಸರ್ಫ್ ಅಂತ ಹಾಗೂ ಲೋ ಕಾಸ್ಟ್ ಡಿಟರ್ಜೆಂಟ್ ಪೌಡರ್ಗೆ ವೀಲ್ ಅಂತ ಬೇರೆ ಬೇರೆ ಹೆಸರಿಟ್ಟಿದ್ರು. ಆದರೆ ನಿರ್ಮಾ ತನ್ನ ಪ್ರೀಮಿಯಂ ಡಿಟರ್ಜೆಂಟ್ ಪೌಡರ್ಗೂ ಕೂಡ ನಿರ್ಮಾ ಅನ್ನೋ ಹೆಸರನ್ನು ಆ್ಯಡ್ ಮಾಡಿದರು. ಸೊ ಹಾಗಾಗಿ ಜನ ನಿರ್ಮಾ ಬ್ಲೂ ಡಿಟರ್ಜೆಂಟ್ ಪೌಡರ್ನ ಕೂಡ ಅದೇ ಹಳೆ ನಿರ್ಮಾ ಡಿಟರ್ಜೆಂಟ್ ಪೌಡರ್ ಥರ ನೋಡಿದ್ರು. ಸೊ ಹಾಗಾಗಿ ನಿರ್ಮಾ ಬ್ಲೂ ಡಿಟರ್ಜೆಂಟ್ ಪೌಡರ್ ಕೂಡ ಸ್ವಲ್ಪ ವರ್ಷದಲ್ಲೇ ಫೇಲ್ ಆಯಿತು. ಸಿಮಿಲರ್ಲಿ ನಿರ್ಮಾ ತನ್ನ ಬೇರೆ ಬೇರೆ ಪ್ರಾಡಕ್ಟ್ಗಳನ್ನ ಕೂಡ ಲಾಂಚ್ ಮಾಡ್ತು. ಲೈಕ್ ನಿರ್ಮಾ ಬ್ಯೂಟಿ ಸೋಪ್, ನಿರ್ಮಾ ಹೇರ್ ಆಯಿಲ್ ಈ ಥರದ ಹಲವಾರು ಪ್ರಾಡಕ್ಟ್ಗಳನ್ನ ಕೂಡ ಲಾಂಚ್ ಮಾಡಿದ್ರು. ನಿರ್ಮಾಗೆ ಇದ್ದ ಪಾಪ್ಯುಲಾರಿಟಿ ಈ ಎಲ್ಲ ಪ್ರಾಡಕ್ಟ್ಗಳನ್ನು ಕೂಡ ಈಸಿಯಾಗಿ ಸೇಲ್ ಆಗೋ ಥರ ಮಾಡುತ್ತೆ ಅಂದ್ಕೊಂಡ್ರು. ಬಟ್ ಎಲ್ಲ ಉಲ್ಟಾಗೋಯ್ತು. ಯಾಕಂದರೆ ಜನ ನಿರ್ಮಾನ ಡಿಟರ್ಜೆಂಟ್ ಪೌಡರ್ ಆಗಿ ಇಷ್ಟಪಟ್ಟಿದ್ರು. ಹಾಗಾಗಿ ಇವರ ಸೋಪ್, ಶಾಂಪೂ, ಪೇಸ್ಟ್, ಆಯಿಲ್ ಇದ್ಯಾವುದು ಜನರಿಗೆ ಅಟ್ರಾಕ್ಟಿವ್ ಅಂತ ಅನ್ನಿಸ್ಲೇ ಇಲ್ಲ. ಆ್ಯಂಡ್ ನಿರ್ಮಾ ಮೇಲೆ ಜನರಿಗೆ ಇನ್ಫೀರಿಯರ್ ಅಂದರೆ ಕೀಳು ಮಟ್ಟದ ಒಪಿನಿಯನ್ ಇದ್ದಿದ್ದರಿಂದ ಇವರ ಬೇರೆ ಪ್ರಾಡಕ್ಟ್ಗಳನ್ನ ಯಾರೂ ಬೈ ಮಾಡ್ತಾ ಇರಲಿಲ್ಲ. ಸೊ 2017 ಅಷ್ಟರಲ್ಲಿ 50% ಇದ್ದಂತಹ ಮಾರ್ಕೆಟ್ ಶೇರ್ 4%ವರೆಗೂ ಇಳಿಯುತ್ತೆ. ನಿರ್ಮಾ ತನ್ನ ಐಡೆಂಟಿಟಿಯನ್ನು ರಿವೈವ್ ಮಾಡ್ಕೊಳ್ಳೋದಕ್ಕೆ ನಿರ್ಮಾ ಅಡ್ವಾನ್ಸನ್ನು ಲಾಂಚ್ ಮಾಡಿದ್ರು. ಆ್ಯಂಡ್ ಇದರ ಆ್ಯಡನ್ನು ರಿತಿಕ್ ರೋಷನ್ ಅವ್ರ ಹತ್ರ ಕೂಡ ಮಾಡಿಸಿದ್ರು. ಬಟ್ ಯಾವುದೇ ಯೂಸ್ ಆಗಿಲ್ಲ. ಈಗ ಇವರು ಸೋಡಾ ಆ್ಯಶ್ ಮತ್ತು ಸಿಮೆಂಟ್ ಮ್ಯಾನುಫ್ಯಾಕ್ಚರಿಂಗ್, ಎಜುಕೇಷನ್ ಸೆಕ್ಟರ್ಸ್ ಹೀಗೆ ಹಲವಾರು ಬಿಸ್ನೆಸ್ಸಲ್ಲಿ ತಮ್ಮನ್ನು ತಾವು ತೊಡಗಿಸ್ಕೊಂಡಿದ್ದಾರೆ. ಆ್ಯಸ್ ಅ ಕಂಪನಿ ದೇ ಆರ್ ಅರ್ನಿಂಗ್ ಗುಡ್ ಅಮೌಂಟ್ ಆಫ್ ಮನಿ. ಬಟ್ ಅವರ ಮೊದಲ ಬಿಸ್ನೆಸ್ ಆಗಿದ್ದಂತಹ ನಿರ್ಮಾ ಡಿಟರ್ಜೆಂಟ್ ಪೌಡರ್ ಆಲ್ಮೋಸ್ಟ್ ವ್ಯಾನಿಷ್ ಆಗ್ತಾ ಬರ್ತಾ ಇದೆ. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ನಮ್ಮ ಬಿಸ್ನೆಸ್ಸನ್ನು ಗ್ರೋ ಮಾಡೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ಗ್ರೋ ಆಗಿರೋ ನಮ್ಮ ಬಿಸ್ನೆಸ್ನ ಪ್ರೊಡಕ್ಟಿವಿಟಿಯನ್ನು ಕಾಲಕ್ಕೆ ತಕ್ಕಂತೆ ಬದಲಾಯಿಸೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದಾಗಿತ್ತು ನಿರ್ಮಾ ಕಂಪನಿಯ ಜರ್ನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೂ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ ಜೊತೆ ಶೇರ್ ಮಾಡೋದನ್ನ ಕೂಡ ಮರಿಬೇಡಿ ಹಾಗೂ ನಿಮ್ಮ ಒಪಿನಿಯನ್ನ ಕಾಮೆಂಟ್ ಮೂಲಕ ನಮ್ಗೆ ತಿಳಿಸಿ. ಜೊತೆಗೆ ಈ ನಿಮ್ಮ ಡಿಜಿ ಸ್ಟುಡಿಯೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಬಿಕಾಸ್ ನಿಮ್ಮ ಸಪೋರ್ಟೇ ನಮಗೆ ಇನ್ಸ್ಪಿರೇಷನ್ ಆ್ಯಂಡ್ ಮೋಟಿವೇಶನ್. ಮುಂದಿನ ಎಪಿಸೋಡಲ್ಲಿ ಮತ್ತೆ ಇನ್ನೊಂದು ಬ್ರ್ಯಾಂಡ್ ಕತೆ ಜೊತೆ ಬರ್ತೀನಿ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.